ಗುರುಜಿ, ಪ್ರತಿದಿನವೂ ನೀವು ಒಂದೊಂದು ಕ್ಷೇತ್ರದ ಮಹಿಮೆಯ ಕುರಿತು ತಿಳಿಸ್ಕೊಡ್ತಿದ್ದೀರಾ. ಇವತ್ತು ಯಾವ ಕ್ಷೇತ್ರದ ಕುರಿತು ಮಾಹಿತಿ ನೀಡ್ತಿದ್ದೀರಾ? ಇವತ್ತಿನ ಕ್ಷೇತ್ರ ಮಹಿಮೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಬನ್ನಿ ಆ ಕ್ಷೇತ್ರ ಮಹಿಮೆಗೆ ಒಂದು ಮೆಲುಕನ್ನ ಸ್ವಾಗತಿಸೋಬಿಡೋಣ. ಎಂಥ ಲೋಕವಯ್ಯ, ಎಲ್ಲೋ ಬಂದ್ಬಿಟ್ಟಾಗಿದೆ. ಆ ಲೋಕಕ್ಕೆ ನಾವು ತೆರಳಿರತಕ್ಕಂಥ ನೀವೆಲ್ಲರೂ ಆ ಕ್ಷೇತ್ರ ಮಹಿಮೆಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸದ ಕ್ಷೇತ್ರ ಮಹಿಮೆ ಬಹಳ ವಿಶೇಷವಾಗಿರೋದು, ವಿಚಿತ್ರವಾಗಿರೋದು. ಇಲ್ಲಿ ನಾವು ಪಟ್ಟೀಶ್ವರಂ ಅನ್ನೋ ಊರು ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಪಟ್ಟೀಶ್ವರಂ ಅನ್ನೋದು 27 ಕಿಲೋಮೀಟ್ರು, ಸುಮಾರು 27 ಕಿಲೋಮೀಟ್ರು ಕುಂಭಕೋಣಮಿಂದ. ತಿರುವಾರೂರಿಂದ ಬರ್ತಕ್ಕಂಥದ್ದು 22 ಕಿಲೋಮೀಟ್ರು. ತಿರುವಾರೂರಿಗೂ ಇಲ್ಲಿಗೂ ತಿರುವಾರೂರು ಡಿಸ್ಟ್ರಿಕ್ಟ್ ಇದೆ, ಅಲ್ಲಿಂದ 22 ಕಿಲೋಮೀಟರ್ಗಳು. ಪಟ್ಟೀಶ್ವರಂ, ಪಟ್ಟಿ ಅಂದರೆ ಏನು? ನಾವುಗಳು ಏನು ಹೇಳ್ತೀವಿ, ವಿಶೇಷವಾಗಿ ಪಟ್ಟಿ ಅಂದರೆ ಈ ತಾಳೆ ಹೂಗಳನ್ನು ನಾವುಗಳು ಆ ಪಟ್ಟಿ ಅಂತ ಕರಿತೀವಿ. ಆ ಪಟ್ಟಿಗಳನ್ನು ಏನು ಮಾಡೋರು, ಮಹಾರಾಜರ ಕಾಲದಿಂದ ಒಂದು ರಥ ಹೋಗಬೇಕಾದ್ರೆ ಪಟ್ಟಿ ಅಂದರೆ ಹೀಗಿಡೋರು. ರಥ ಮುಂದಕ್ಕೆ ಹೋಗದೇ ಇದ್ದಾಗೆ ಕೆಳಭಾಗದಲ್ಲಿ ಹೀಗೆ ಸೌದು ಚಿಪ್ಪನ್ನು ತೆಗೆದ ಹಾಗೆ ಒಂದು ಕೈಯಲ್ಲಿ ಇಟ್ಕೊಂಡು ಪಟ್ಟೀಶ್ವರ. ಈಶ್ವರಂ ಅಂದರೆ ಆ ಪಟ್ಟನ್ನು ಹಿಡಿದಾಗ, ದುರ್ಗಾ ತಾನು ಪಟ್ಟನ್ನು ಹಿಡಿದಾಗ ತಡೆ ಹಾಕದಂತೆ. ಆ ತಡೆ ಹಾಕದ ಹೇಗೆ ಅಂದರೆ ರಥಚಕ್ರಕ್ಕೆ ತಡೆ ಹಾಕದ ಹಾಗೆ ಪಟ್ಟೀಶ್ವರಂ, ಆ ಈಶ್ವರನೇ ತಡೆ ಹಾಕದ. ಅದಕ್ಕೆ ಅವಳು ಹೇಳ್ತಾಳೆ, ಶಿವಮಿಲ್ಲಾದೆ ಶಕ್ತಿ ಇಲ್ಲೇ, ಶಕ್ತಿ ಇಲ್ಲಾದ ಶಿವಮಿಲ್ಲೇ ಅಂತ. ಅಂದರೆ ಶಿವನಿಲ್ಲದೆ ಇದ್ರೆ ಶಕ್ತಿ ಇಲ್ಲ ಅಂತ ಅವಳ ವಾದ, ಅದಕ್ಕೋಸ್ಕರ ಶಕ್ತಿ ಇಲ್ಲದೆ ಶಿವನಿಲ್ಲ ಅಂತ ಇವನ ವಾದ. ಆ ರೀತಿಯಾಗಿ ಎಲ್ಲರಿಗೂ ಒಬ್ರಿಗೊಬ್ಬರು ಪೈಪೋಟಿ ನಡೀತಾ ಇದ್ದ ಸಮಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಡೆಯುತ್ತೆ. ಭೂಮಿಯಲ್ಲಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರು ಕೈಲಾಸದಲ್ಲಿ ಯುದ್ಧ ಮಾಡಿದಾಗ ಆ ಯುದ್ಧದ ಘಟನೆಗಳು, ಅವರಿಬ್ಬರು ವಾಗ್ವಾದ ನಡೆಯುತ್ತಂತೆ. ಅಲ್ಲಿ ಕೋಪಿಸ್ಕೊಂಡು ಬಂದುಬಿಡ್ತಾಳಂತೆ. ಇವಳನ್ನ ತಡೆ ಹಾಕಕ್ಕೆ ಬಹಳ ಪ್ರಯತ್ನ ಪಡ್ತಾಳಂತೆ. ಹೋಗ್ಬೇಡ ಪಾರ್ವತಿ, ಹೇಳ್ದಷ್ಟು ಕೇಳು, ಮರ್ಯಾದೆ ಹೋಗುತ್ತೆ, ಹೋಗ್ಬೇಡ. ಕೇಳೋದೇ ಇಲ್ಲ, ನಾನು ಹೋಗ್ತೇನೆ ಅಂತಾಳೆ ಹಠ. ಅದಕ್ಕೆ ದುರ್ಗಾ ಅಂತ ಹೆಸರು. ಅವಳಷ್ಟು ರೌದ್ರ, ಅವಳಷ್ಟು ಪಟ್ಟು ಹಿಡಿದವಳು ಯಾರೂ ಇಲ್ಲ ಅಂತ. ಅದಕ್ಕೆ ಇಂಥ ಒಂದು ಹೆಣ್ಣು ಪಟ್ಟು ಹಿಡಿದು ಭೂಮಿಗೆ ಬಂದು ಗೌರವದಿಂದ ಅವಳಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ವೈಷ್ಣವಿ ಸ್ವರೂಪ, ವಿಷ್ಣುವಿಗೆ ತಂಗಿ ಬೇರೆ ಅವಳು. ದುರ್ಗಾಂಶದಲ್ಲಿ 4 ಅಲ್ಲ 8 ಕೈಗಳು ಇವಳಿಗೆ. ಆ ಒಂದು ಸೌಂದರ್ಯವನ್ನ ಯಾರು ಅರ್ಥಕೊಳ್ಳೋಕ್ಕಾಗಲ್ಲ. ಅಂದರೆ ಕೋಪದಲ್ಲೂ ಆ ಸೌಂದರ್ಯ. ಇಂಥ ಒಂದು ಕ್ಷೇತ್ರ ಬಹಳ ವಿಶೇಷವಾಗಿರೋದು. 10 ಅಡಿ ಮೂಲ ವಿಗ್ರಹ. ಈ ಕ್ಷೇತ್ರದ ಮಹಿಮೇಲೆ ಕೈಯಲ್ಲಿ ಗಿಣಿ ಇದೆ. ಅವಳು ಮುಗುಳ್ನಗೆಯಲ್ಲಿ ತಲೆ ಬಾಗಿ ಹೀಗೆ ನಿಂತಿರ್ತಾಳೆ. ರೌದ್ರವಾಗಿದ್ದರೂ ಆ ಕೋಪ ಕಣ್ಣಲ್ಲಿ ಮಾತ್ರ ಕಾಣುತ್ತೆ, ಮುಖದಲ್ಲಿ ಸೌಮ್ಯತೆ ಕಾಣುತ್ತೆ. ಅಂದರೆ ಇವಳು ಯಾವತ್ತೂ ತಿಳ್ಕೊಳ್ಳಿ, ಮಂಗಳವಾರ ಕೋಪವಾಗಿರ್ತಾಳೆ. ಆ ವಿಗ್ರಹನ ನೀವು ಅಬ್ಸರ್ವ್ ಮಾಡಬೇಕು, ಬಹಳ ಚೆನ್ನಾಗಿದೆ. ಏನು ಆನಂದವಾಗುತ್ತೆ ಅಂದರೆ ಆ ಕೋಪ ಕಣ್ಣಲ್ಲಿ ಹೀಗೆ ಇರುತ್ತೆ. ನೀವು ಏನೋ ಮಂಗಳವಾರ 2 ಹಲ್ಲು ಬಂದು ಬಿಟ್ಟಿದೆಯಾ ಎಕ್ಸ್ಟ್ರಾ ಅನ್ಸತ್ತೆ. ಅಲಂಕಾರ ಮಾಡಲ್ಲಪ್ಪ ಅವರು ಅರ್ಚಕರು, ಏನು ಎಕ್ಸ್ಟ್ರಾ ಹಲ್ಲಿಡಲ್ಲ. ಅವತ್ತು ನೀವು ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿದ್ರೆ ಮುಗುಳ್ನಗೆ ಇರಲ್ಲ, ಕೋಪ ಆಗಿದ್ದ ಹಾಗಿರುತ್ತೆ. ಆ ಹೊರಭಾಗದಲ್ಲಿ ವಕ್ರ ಹಲ್ಲುಗಳು 2 ಎಕ್ಸ್ಟ್ರಾ ಇದೆಯೇನೋ ಅನ್ಸುತ್ತೆ, ಅಂದರೆ ಅವತ್ತು ಕೋಪ ಅಂತ. ಶುಕ್ರವಾರದಲ್ಲಿ ಭಾನುವಾರದಲ್ಲಿ ಸೌಮ್ಯತೆ ಬಂದ್ಬಿಡುತ್ತೆ ಅವಳಿಗೆ. ಭಾನುವಾರ ನಗ್ತಾ ಇರ್ತಾಳೆ, ಬಹಳ ಚೆನ್ನಾಗಿರ್ತಾಳೆ. ಸೌಮ್ಯ ಮಾತ್ರ ಶುಕ್ರವಾರ, ಭಾನುವಾರ ನಗ್ತಾ ಇರ್ತಾಳೆ. ಅಂದರೆ ವಿಗ್ರಹದಲ್ಲಿ ಇಷ್ಟು ಚೆನ್ನಾಗಿ ಮೂಡತ್ತಾ ಅನ್ನೋದು ನೀವೇ ಸ್ವತಃ ಅನುಭವ ಪಡ್ಬೋದು, ಇವತ್ತಿಗೂ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ. ಅದಕ್ಕೆ ಪಟ್ಟೀಶ್ವರಂ ದುರ್ಗಾಗೆ 8 ಕೈಗಳು, 2 ಕೈಯಲ್ಲಿ ಶಂಕು ಚಕ್ರಗಳು, 2 ಕೈಯಲ್ಲಿ ತ್ರಿಶೂಲ ಡಮರುಗ, 2 ಕೈಗಳಲ್ಲಿ ಜಪಮಾಲೆ ಮತ್ತು ವಿಶೇಷವಾಗಿರ್ತಕ್ಕಂಥ ಕಮಂಡ್ಲ, ಇನ್ನು ಕೊನೆಯದ ಕೈಯಲ್ಲಿ ಅಭಯ, ವರಾಭಯದಲ್ಲಿ ಅವಳು ಹಾಗೆ ಮುಗುಳ್ನಗೆಯಲ್ಲಿ ನಗ್ತಾ ಇರ್ತಾಳೆ. ಇವಳು ಆ ಪುಷ್ಪವನ್ನು ಇಟ್ಕೊಂಡಿರ್ತಾಳೆ. ಆ ಪುಷ್ಪದಲ್ಲಿ ದುಂಬಿ ಹೀಗೆ ಓಡಾಡ್ತಿದ್ರೆ ಅವಳು ಕಣ್ಣು ಹೀಗೆ ಬಿಟ್ಟಿದ್ದಾಳೆ. ದುಂಬಿ ಬಿಟ್ಟಿರೋ ಕಣ್ಣಿಗೆ ದುಂಬಿ ಅಷ್ಟು ದೂರದಲ್ಲಿ ಭಯಪಟ್ಟು ದೂರ ಹೊರಟೋಗಿದೆ. ಅಂದರೆ ಆ ಭಯ ಅನ್ನೋದು ಕಣ್ಣಲ್ಲಿ ಆ ದುಂಬಿಗಿದೆ ಅನ್ನೋಕ್ಕೆ ಸಾಕ್ಷಿ ಆ ಕಲೆಗಾರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಅಂದರೆ, ವಿಗ್ರಹ ಆಗಿದ್ದಾಗ ಅಲ್ಲಿಂದ ಅಷ್ಟು ದೂರದಲ್ಲಿ ಒಂದು ದುಂಬಿಯನ್ನು ಕೆತ್ತಿದ್ದಾನೆ. ಅಂದರೆ ಇಲ್ಲಿಂದ ಕೋಪ ಕಡೆ ಹೊರಟಾಗಿದೆ. ದುಂಬಿ ಆ ಹೂನೆಲ್ಲೋ ಇದೆಯೇನೋ ಹತ್ತಿರದಲ್ಲಿ ಬಂದಿದೆ, ನೋಡಿ ಹೀಗೆ ನೋಡಿದ ತಕ್ಷಣ ಆ ಕಡೆ ಹೊರಟಾಗಿದೆ. ಅದು ಕೆಂಪಗಾಗ್ಬಿಟ್ಟಿದೆ ಆ ಜಾಗಕ್ಕೆ. ಆ ಭಯ ಎಷ್ಟು ಚೆನ್ನಾಗಿ ತೋರಿಸಿದ್ದಾನೆ ವಿಗ್ರಹದಲ್ಲಿ ಅಂದರೆ, ನಿಜಕ್ಕೂ ಆ ವಿಗ್ರಹನ ಸರಿಯಾಗಿ ನೋಡಿ ಗಮನವಾಗಿ ದರ್ಶನವನ್ನು ಮಾಡಿದರೆ, ಇಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಹೋಗಲಿ ಇವರಿಗಿರ್ತಕ್ಕಂಥ ಅಂಗದೋಷಗಳು ಅಂದರೆ, ಫಾರ್ ಎಕ್ಸಾಂಪಲ್ ಅವರು ಋತುಮತಿ ಆದ ಮೇಲೆ ಯಾವುದಾದ್ರು ತೊಂದರೆಗಳು ಬಂದರೆ,
ಪ್ರತಿ ತಿಂಗಳಲ್ಲಿರ್ತಕ್ಕಂಥ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಎಲ್ಲದಕ್ಕೂ ಇವಳೇ ಕಾರಣಕರ್ತರು. ಇಲ್ಲಿ ಹೋಗಿ ಮಂಗಳವಾರದ ದಿವಸ ಆದರೆ 18 ನಿಂಬೆಹಣ್ಣು ಹಾರ ಹಾಕಬೇಕು, ಶುಕ್ರವಾರದ ದಿವಸ ಆದರೆ 16 ನಿಂಬೆಹಣ್ಣು ಹಾರ ಹಾಕಬೇಕು, ಭಾನುವಾರದ ದಿವಸ ಆದರೆ 9 ನಿಂಬೆಹಣ್ಣು ಹಾರವನ್ನು ಹಾಕಬೇಕು. ಇದು ವಿಚಾರ. ಎಷ್ಟೋ? ಭಾನುವಾರ ಆದರೆ 9 ನಿಂಬೆಹಣ್ಣು ಹಾರ, 18 ನಿಂಬೆಹಣ್ಣು ಹಾರ ಮಂಗಳವಾರ ಆದರೆ, ಶುಕ್ರವಾರದ ದಿವಸ ಆದರೆ 16 ನಿಂಬೆಹಣ್ಣು ಹಾರ. ಇದು ವಿಚಾರ. ಒಂದೊಂದಕ್ಕೆ ಒಂದೊಂದು ಸಂಕಲ್ಪ. ಈ ವಿಚಾರ. ದೇವಸ್ಥಾನ ಜಾಸ್ತಿ ಏನಿಲ್ಲಪ್ಪ, 72 ಎಕರೆ ಇದೆ ಅಷ್ಟೇ. ಆ 72 ಎಕರೆಯಲ್ಲಿರ್ತಕ್ಕಂಥ ಈ ದೇವಾಲಯ ಬೃಹದಾಕಾರದಲ್ಲಿರ್ತಕ್ಕಂಥ ಗೋಪುರಗಳು, ನಮಗೆ ಸುಮಾರು 18 ಗೋಪುರಗಳಿದೆ. 18 ಗೋಪುರವುಳ್ಳ ಈ ದೇವಸ್ಥಾನಕ್ಕೆ ಪಟ್ಟೀಶ್ವರಂ ಅನ್ನೋದೇ ಊರು. ಪಟ್ಟನ್ನು ಹಿಡಿದಿರೋ ಈಶ್ವರಕ್ಕೆ ಇಲ್ಲಿ ರಥ ಯಾವ ಕಾಲಕ್ಕೂ ಮುಂದೆ ಹೋಗಲ್ಲ, ರಥ ಅಲ್ಲೇ ನಿಂತಿರುತ್ತೆ. ರಥದಲ್ಲಿ ಎಲ್ಲ ಕಾಲಕ್ಕೂ ಎಲ್ಲ ಊರಲ್ಲೂ ರಥ ಹೊರಗಡೆ ಹೋಗುತ್ತೆ, ಇದು ಎಲ್ಲಿದ್ರೂ ಅಲ್ಲೇ ಇರುತ್ತೆ. ಆ ಕ್ಷೇತ್ರದಲ್ಲೇ ನಾವು ಹೋಗಿ ದರ್ಶನ ಮಾಡಬೇಕಂದ್ರೆ ರಥದವ್ರು ಎಲ್ಲರೂ ಬಂದು ಆ ರಥ ನಿಂತ್ಕೊಂಡಿರುತ್ತೆ, ಉತ್ಸವ ಮೂರ್ತಿ ಇಡ್ತಾರೆ, ರಥ ತಿರುಗಿ ಉತ್ಸವ ಮೂರ್ತಿ ಇಳಿಸ್ತಾರೆ. ಎಲ್ಲೂ ರಥವನ್ನು ಜರುಗಿಸಲ್ಲ. ಪಟ್ಟನ್ನು ಹಿಡಿದು ನಿಂತು ಬಿಟ್ಟಿದ್ದಾಳೆ ಅನ್ನೋದೇ ವಿಚಾರ. ಇಲ್ಲಿ ಎಲ್ಲರೂ ಬಂದು ರಥವನ್ನು ನಮಸ್ಕಾರ ಮಾಡಿ, ರಥವನ್ನು ಪೂಜೆ ಪುನಸ್ಕಾರ ಮಾಡಿ ಹೊರಟೋಗ್ತಾರೆ. ರಥದಲ್ಲಿ ಉತ್ಸವ ಮೂರ್ತಿ ಆದಮೇಲೆ ದೇವಿ ಮತ್ತೆ ತಿರುಗಿ ಗರ್ಭಗುಡಿ ಪ್ರವೇಶ ಮಾಡಿಬಿಡ್ತಾಳೆ. ಪ್ರತಿ ಸೋಮವಾರ ದಿವಸ ಇವರು ಚಂದ್ರಾಲಂಕಾರ ಅಂತ ಮನಸ್ಸೋ ಜಾಯತ ಚಂದ್ರ, ಬೆಳ್ಳಿನಲ್ಲೇ ಕವಚವನ್ನು ಹಾಕ್ತಾರೆ. ಮಂಗಳವಾರ ಚಿನ್ನದಲ್ಲೇ ಕವಚವಾಗ್ತಾರೆ. ಬುಧವಾರದ ದಿವಸ ಮುತ್ತಿನ ಅಲಂಕಾರವೇ ಮಾಡ್ತಾರೆ. ಗುರುವಾರದ ದಿವಸ ಅವಳು ಸೀರೆನಲ್ಲಿ ಮಾತ್ರ ಅಲಂಕಾರ, ಬರೀ ಎಲ್ಲ ರೀತಿಯಾದ ಸೀರೆಗಳು, ಎಲ್ಲ ವಿಚಾರವಾಗಿರ್ತಕ್ಕಂಥ ಅಲಂಕಾರಗಳು. ಶುಕ್ರವಾರ ದಿವಸ ಬರೀ ಹೂವಿನ ಅಲಂಕಾರ. ಶನಿವಾರದ ದಿವಸ ಬಹಳ ವಿಶೇಷವಾದ ಅಲಂಕಾರ, ತರಕಾರಿ ಅಲಂಕಾರ. ಭಾನುವಾರದ ದಿವಸ ಆ ಒಂದು ವಿಚಾರ ಸ್ವರೂಪವಾಗಿ ಅವಳಿಗೇನು ಅಂದರೆ ಯಾವ ಒಂದು ಕವಚವಿಲ್ವ, ಯಾವುದೂ ಇಲ್ಲ, ನಿರ್ವಾಣ ಸ್ವರೂಪದಲ್ಲಿ ಇದ್ದಾಳೆ. ಅಂದರೆ ನಿಜವಾದ ಮೂಲ ವಗ್ರಹಗಳು ಹೇಗಿರುತ್ತೋ ಹಾಗಿರ್ತಾರೆ. ಅಂಥ ಒಂದು ದೈವ ಸಾನ್ನಿಧ್ಯ ಇವಳಿಗೆ. ಇಂಥ ಒಂದು ಅವಳಿಗೆ ನಂಬಿಸ್ಕೊಂಡು ನಮಸ್ಕಾರವನ್ನು ಮಾಡ್ತಕ್ಕಂಥ ವಿಧಾನಗಳು. ಇಲ್ಲಿ ಒಂದು ದೇವಸ್ಥಾನದಲ್ಲಿ ಅವಳ ಕೋಪಕ್ಕೆ ಯಾವ ಕಾಲಕ್ಕೂ ಕೇಳ್ಕೊಳ್ಳೋಕ್ಕೆ ಬಂದ ಕಾಳಭೈರವನು ದೂರದಲ್ಲಿ ನಿಂತುಬಿಟ್ಟಿದ್ದಾನೆ. ಈ ಕಾಳಭೈರವನು ಸುಮಾರು 8 ಅಡಿ ವಿಗ್ರಹ. 8 ಅಡಿ ವಿಗ್ರಹಕ್ಕೆ ಇಲ್ಲಿ ವಿಶೇಷ ಆಶ್ಚರ್ಯದ ಸಂಗತಿ. ಆಶ್ಚರ್ಯ ಏನು ಅನ್ನೋದು ನಿಮಗೆ ಹೇಳ್ತೀನಿ. ಆ ಹೇಳಕ್ಕೆ ಪರಿವರ್ತನೆ ಏನು ಅಂದರೆ, ದೂರದಲ್ಲಿರ್ತಕ್ಕಂಥ ಕಾಳಭೈರವನು ಇಲ್ಲಿಂದ ಸುಮಾರು ತುಂಬ ದೂರ ಅಂತಲ್ಲ, ಅವನೊಳಗೆ ಆ ದೇವಾಲಯದಲ್ಲಿ 72 ವಿಶೇಷವಾಗಿರ್ತಕ್ಕಂಥ ಎಕರೆ ಜಮೀನಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಕಾಳಭೈರವ. ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ಒಂದು ಅಮಾವಾಸ್ಯೆ ದಿವಸ. ಅದು ಯಾವ ಅಮಾವಾಸ್ಯೆ, ಯಾತಕ್ಕೋಸ್ಕರ ಆಗತ್ತೆ ಅನ್ನೋದು ಕೂಡ ತಿಳಿಸ್ಬೇಕು. ತಿಳಿಸೋಕ್ಕೆ ನಿಮಗೆ ತಾಳ್ಮೆ ಬೇಕು.